ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಮೂರೇ ಮೂರು ಘಟನೆಯನ್ನು ಹೇಳ್ತೇನೆ, ತೀರ್ಮಾನ ನೀವೇ ಮಾಡ್ಕೊಳ್ಳಿ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದೊಂದು ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ನಡೆದಿರೋದು ಮೊನ್ನೆ ನವೆಂಬರ್ 15ರಂದು. ಸನ್ಮಾನಿತರಾದವರು ಯಾರು ಗೊತ್ತೇ? 2022 ಅಕ್ಟೋಬರ್ 30ರಂದು ಗುಜರಾತ್ನ ಮೋರ್ಬಿಯಲ್ಲಿ ಸೇತುವೆ ಕುಸಿದು 135 ಮಂದಿ ಸಾವಿಗೀಡಾದ್ರಲ್ಲ, ಅದರ ಮುಖ್ಯ ಆರೋಪಿ ಜೈಸುಖ್ ಪಟೇಲ್. ಇವರಿಗೆ 2024 ಮಾರ್ಚ್ 22ರಂದು ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತು. ಮಾತ್ರ ಅಲ್ಲ, ಮೋರ್ಬಿಗೆ ಪ್ರವೇಶಿಸಬಾರದು ಎಂದು ವಿಚಾರಣಾ ನ್ಯಾಯಾಲಯ ಜಾಮೀನು ಷರತ್ತನ್ನು ವಿಧಿಸಿತ್ತು. ಆ ಬಳಿಕ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಷರತ್ತಿನಲ್ಲಿ ಸಡಿಲಿಕೆ ಮಾಡಿಕೊಂಡಿದ್ದರು. ಇವರು ಪಾಟೀದಾರ್ ಸಮುದಾಯದ ಸದಸ್ಯ. ಆದ್ದರಿಂದ ಪಾಟೀದಾರ್ ಸಮುದಾಯ ಅವರನ್ನು ಮೊನ್ನೆ ಸನ್ಮಾನಿಸಿದೆ. ಅವರದು ನಿಜವಾಗಿ ಗಡಿಯಾರ ತಯಾರಿಕಾ ಕಂಪನಿ. ಸೇತುವೆಯ ನಿರ್ವಹಣೆಯನ್ನು ಅವರ ವಾರೆವಾ ಕಂಪನಿ ವಹಿಸಿಕೊಂಡಿತ್ತು. ಮೋರ್ಬಿ ಸೇತುವೆ ಕುಸಿದು ಭಾರೀ ಸಾವು ನೋವು ಸಂಭವಿಸಿದ ಬಳಿಕ ಪೊಲೀಸರು 10 ಮಂದಿಯ ಮೇಲೆ ಪ್ರಕರಣ ದಾಖಲಿಸಿದರು. ಅದರಲ್ಲಿ ಈ ಜೈಸುಖ್ ಪಟೇಲ್ ಮುಖ್ಯ ಆರೋಪಿಯಾಗಿದ್ದರು. ಅಲ್ಲದೆ ಇವರ ಕಂಪನಿಯ 2 ಮ್ಯಾನೇಜರ್ಗಳು, ಈ ಸೇತುವೆಯ ನಿರ್ವಹಣೆ ಮಾಡುವ ಉಪಗುತ್ತಿಗೆ ಪಡ್ಕೊಂಡಿದ್ದ 2 ಕಾಂಟ್ರಾಕ್ಟರ್ಗಳು, 3 ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಟಿಕೆಟ್ ಬುಕ್ ಮಾಡುವ 2 ಸಿಬ್ಬಂದಿಗಳನ್ನು ಪೊಲೀಸರು ಬಂಧಿಸಿದರು. ಪಾಟೀದಾರ್ ಸಮುದಾಯ ಈ ಜೈಸುಖ್ ಪಟೇಲ್ರನ್ನು ಸನ್ಮಾನಿಸಿದ್ದು ಮಾತ್ರ ಅಲ್ಲ, 60,000 ಲಡ್ಡು ಬಾಕ್ಸ್ಗಳನ್ನು ಕೂಡ ವಿತರಿಸಿದೆ. ಘಟನೆ 2. ಇದೇ ಗುಜರಾತ್ನಲ್ಲಿ 2022 ಆಗಸ್ಟ್ 15ರಂದು ಇಂಥದ್ದೇ ಒಂದು ಸನ್ಮಾನ ಕಾರ್ಯಕ್ರಮ ನಡೆದಿತ್ತು. ಜೀವನ ಪರ್ಯಂತ ಶಿಕ್ಷೆಗೆ ಒಳಗಾಗಿದ್ದ 11 ಮಂದಿ ಅಪರಾಧಿಗಳನ್ನು ಗುಜರಾತ್ ಸರ್ಕಾರ ಆವತ್ತು ಬಿಡುಗಡೆಗೊಳಿಸಿತ್ತು. ಅವರು ಮಾಡಿದ ಅಪರಾಧ ಏನು ಗೊತ್ತೇ? ಬಿಲ್ಕಿಸ್ ಬಾನು ಎಂಬ ಮಹಿಳೆಯ ಮಗಳನ್ನು ಹತ್ಯೆ ಮಾಡಿದ್ದು ಮಾತ್ರ ಅಲ್ಲ, ಅವರ ಪರಿವಾರದ 7 ಮಂದಿಯನ್ನು ಕೂಡ ಸಾಯಿಸಿತು. ಇವರ ಮೇಲಿನ ಆರೋಪವನ್ನು ಮುಂಬಯಿಯ ವಿಶೇಷ CBI ನ್ಯಾಯಾಲಯವು 2008ರಲ್ಲಿ ಎತ್ತಿ ಹಿಡಿದಿತ್ತು. ಮಾತ್ರ ಅಲ್ಲ, ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿತು. ಆ ಬಳಿಕ ಆ ಶಿಕ್ಷೆಯನ್ನು ಈ ಅಪರಾಧಿಗಳು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದರು. ಆದರೆ ಹೈಕೋರ್ಟ್ ಅವರ ಮನವಿಯನ್ನು ತಿರಸ್ಕರಿಸಿದ್ದು ಮಾತ್ರ ಅಲ್ಲ, CBI ಕೋರ್ಟಿನ ತೀರ್ಪನ್ನೇ ಎತ್ತಿ ಹಿಡಿದಿತ್ತು. ಆದರೆ ಗುಜರಾತ್ ವಿಧಾನಸಭಾ ಚುನಾವಣೆಗಿಂತ ತುಸು ಮೊದಲು ಸರ್ಕಾರ ಅವರನ್ನು ಬಿಡುಗಡೆಗೊಳಿಸಿದಾಗ ಜೈಲಿನ ಹೊರಗಡೆ ಈ ಅಪರಾಧಿಗಳನ್ನು ಆರತಿ ಎತ್ತಿ ಗೌರವಿಸಲಾಯಿತು. ಘಟನೆ 3. ನೀವು ನೋಡ್ತಾ ಇರುವ ಈ ದೃಶ್ಯ ನಮ್ಮದೇ ರಾಜ್ಯದ ವಿಜಯಪುರದ್ದು. 2017 ಸೆಪ್ಟೆಂಬರ್ 7ರಂದು ಗೌರಿ ಲಂಕೇಶ್ ಪತ್ರಿಕೆಯ ಸಂಪಾದಕಿ ಗೌರಿ ಲಂಕೇಶ್ರನ್ನು ಹತ್ಯೆ ಮಾಡಲಾಯಿತು. ಮೊನ್ನೆ ಅಕ್ಟೋಬರ್ 9ರಂದು ಬಂಧಿತ ಪ್ರಮುಖ ಆರೋಪಿಗಳಾದ ಪರಶುರಾಮ್ ವಾಗ್ಮೋರೆ ಮತ್ತು ಮನೋಹರ್ ಯಡವೆ ಅವರಿಗೆ ಜಾಮೀನು ಸಿಕ್ಕಿತು. ಹೀಗೆ ಜಾಮೀನು ಪಡೆದು ಹೊರಬಂದ ಈ 2 ಆರೋಪಿಗಳನ್ನು ಹೂಹಾರ ಹಾಕಿ ಸನ್ಮಾನಿಸಲಾಯಿತು. ಪ್ರಶ್ನೆ ಇರೋದು ಆರೋಪಿಗಳು ಮತ್ತು ಅಪರಾಧಿಗಳದ್ದಲ್ಲ, ಇಂಥವರನ್ನು ಸನ್ಮಾನಿಸುವವರ ಮನಸ್ಥಿತಿಯದ್ದು. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ 11 ಮಂದಿಗೆ ಶಿಕ್ಷೆ ವಿಧಿಸಿದ್ದು ಈ ದೇಶದ ನ್ಯಾಯಾಲಯ. ಗೌರಿ ಲಂಕೇಶ್ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳನ್ನು 7 ವರ್ಷಗಳ ಕಾಲ ಜೈಲಲ್ಲಿ ಇಟ್ಟದ್ದು ಇಲ್ಲಿನದ್ದೇ ನ್ಯಾಯಾಲಯ. ಮೋರ್ಬಿ ಪ್ರಕರಣದ ಪ್ರಧಾನ ರೂವಾರಿ ಜೈಸುಖ್ ಪಟೇಲ್ರನ್ನು 2 ವರ್ಷಗಳ ಕಾಲ ಜೈಲಲ್ಲಿ ಇರಿಸಿದ್ದು ಈ ದೇಶದ ನ್ಯಾಯಾಲಯ. ನ್ಯಾಯಾಲಯ ಅಪರಾಧಿಗಳೆಂದು ಘೋಷಿಸಿದ ವ್ಯಕ್ತಿಗಳನ್ನು ಹೂಹಾರ ಹಾಕಿ ಸ್ವಾಗತಿಸಲಾಗುತ್ತದೆ ಎಂದರೆ ಅದು ಒಟ್ಟು ಸಮಾಜಕ್ಕೆ ಕೊಡುವ ಸಂದೇಶ ಏನು? ಅಪರಾಧಿಗಳನ್ನು ಮತ್ತು ಆರೋಪಿಗಳನ್ನು ವೈಭವೀಕರಿಸುವ ಈ ವಿಧಾನದಿಂದ ಹೊಸ ತಲೆಮಾರು ಏನನ್ನು ಪಡ್ಕೊಳ್ಳಬಹುದು? ಹಾಗಂತ ಇಂಥದ್ದು ಬರೀ 3 ಘಟನೆಗಳಲ್ಲ. 2017 ಜೂನ್ನಲ್ಲಿ ಜಾರ್ಖಂಡ್ನಲ್ಲಿ ಒಂದು ಘಟನೆ ನಡೆಯಿತು. ಗೋಸಾಗಾಟದ ಹೆಸರಲ್ಲಿ ಅಲೀಮುದ್ದೀನ್ ಅನ್ಸಾರಿ ಎಂಬವರನ್ನು ಗುಂಪೊಂದು ಥಳಿಸಿ ಹತ್ಯೆ ಮಾಡಿತು. ಈ ಪ್ರಕರಣಕ್ಕೆ ಸಂಬಂಧಿಸಿ 2018 ಮಾರ್ಚ್ನಲ್ಲಿ ತ್ವರಿತಗತಿಯ ನ್ಯಾಯಾಲಯ 11 ಮಂದಿಯನ್ನು ಅಪರಾಧಿಗಳು ಎಂದು ಘೋಷಿಸಿತು. ಮಾತ್ರ ಅಲ್ಲ, ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಇದನ್ನು ಪ್ರಶ್ನಿಸಿ ಈ ಅಪರಾಧಿಗಳು ಜಾರ್ಖಂಡ್ ಹೈಕೋರ್ಟ್ನ ಮೆಟ್ಟಲೇರಿದರು.
ಇವರಲ್ಲಿ 8 ಮಂದಿಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನನ್ನು ನೀಡಿತು. ಆ ಬಳಿಕ ಈ 8 ಮಂದಿ ಅಪರಾಧಿಗಳು ಅಂದಿನ ಕೇಂದ್ರ ಸಚಿವ ಜಯಂತ್ ಸಿನ್ಹಾ ಅವರ ಮನೆಗೆ ಭೇಟಿ ಕೊಟ್ಟರು. ಜಯಂತ್ ಸಿನ್ಹಾ ಅವರು ಅವರನ್ನು ಹೂಹಾರ ಹಾಕಿ ಸ್ವಾಗತಿಸಿದರು. ಒಂದು ಕಡೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇವೆ, ಇನ್ನೊಂದು ಕಡೆ ಅಪರಾಧಿಗಳನ್ನೇ ಸನ್ಮಾನಿಸುವ ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲವೂ ಸರ್ಕಾರ ಮತ್ತು ಪೊಲೀಸರ ಕಣ್ಣ ಮುಂದೆಯೇ ನಡೀತಾ ಇದೆ. ಸಮಾಜ ಅದನ್ನು ನೋಡ್ತಾ ಮುಂದೆ ಸಾಗ್ತಾ ಇದೆ. ಇದು ಅತ್ಯಂತ ಅಪಾಯಕಾರಿ ಎಂದಷ್ಟೇ ಹೇಳಬಲ್ಲೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.